ಡೆವಿಲ್ ದಿ ಹೀರೋ. ಸಾರಿ ಇದಲ್ಲ, ಡೆವಿಲ್ ದಿ ಹೀರೋ. ಇದು ಡೆವಿಲ್ ದಿ ಹೀರೋ ಫಸ್ಟ್ ಲುಕ್ ಟೀಸರ್ ಬಗ್ಗೆ ಹೆಚ್ಚಾಗಿ ಮಾತಾಡುವ ಅದಕ್ಕೂ ಮುನ್ನ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಫಸ್ಟ್ ಲುಕ್ ಟೀಸರ್ ಹೇಗಿತ್ತು ಅಂತ ಒಂದೇ ಲೈನಲ್ಲಿ ಹೇಳೋದಾದ್ರೆ ಮಿಡ್ ನೈಟ್ ಅಲ್ಲಿ ಮಸಾಲ ಸಿಕ್ಕಂಗಾಯ್ತು. ಡೆವಿಲ್ ದಿ ಹೀರೋ ಇದನ್ನ ಡೈರೆಕ್ಷನ್ ಮಾಡ್ತಾ ಇರೋದು ಮಿಲನ ಪ್ರಕಾಶ್. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನ ನೀವು ಕಣ್ಮುಚ್ಕೊಂಡು ಕೇಳಲೇಬೇಕು, ಯಾಕಂದ್ರೆ ಅದನ್ನ ಬಾರಿಸಿರೋದು ಅಂಜನೀಶ್ ಲೋಕೇಶ್. ಈ ಜಾತ್ರೆ ಡಿಸೈನ್ಗಿಂತ ಈ ಡಿಸೈನ್ ಬಗ್ಗೆ ಸ್ವಲ್ಪ ಒಪಿನಿಯನ್ ಇದೆ, ಅದ್ರ ಬಗ್ಗೆ ಕೊನೆಯಲ್ಲಿ ಮಾತಾಡುವ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ರಾತ್ರಿ 12 ಗಂಟೆಗೆ ಕಷ್ಟಪಟ್ಟು ವಿಡಿಯೋನ ಮಾಡ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವಾಗ ಫಸ್ಟ್ ಲುಕ್ ಟೀಸರ್ನತ್ತ ಹೋಗುವ. ಮಿಲನ ಪ್ರಕಾಶ್ ನಮ್ಮ ಕನ್ನಡದವರಿಗೆ ಡಿ ಬಾಸ್ ಅಭಿಮಾನಿಗಳಿಗೆ ಇವರೇನು ಹೊಸ ಡೈರೆಕ್ಟರ್ ಅಲ್ಲ, ಯಾಕಂದ್ರೆ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಇವರು ಮಾಡಿದ್ದಾರೆ. ಸಾಕಷ್ಟು ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಕೂಡ ಆಗಿದ್ದಾವೆ. ಅದರಲ್ಲಿ ದರ್ಶನ್ ರವರಿಗೆ ಮಾಡಿರ್ತಕ್ಕಂಥ ತಾರಕ್ ಸಿನಿಮಾ ಕೂಡ ಒಂದು. ಆಫ್ಟರ್ ಲಾಂಗ್ ಟೈಮ್ ಕ್ರಾಂತಿ, ಕಾಟೇರ ಇಂತಹ ಕ್ಲಾಸಿಕ್ ಸಿನಿಮಾಗಳ ಆದಮೇಲೆ ಒಂದು ಮಾಸ್ ಸಿನಿಮಾಗೆ ಡಿ ಬಾಸ್ ಅವರು ಕೈ ಹಾಕಿರೋದು ತುಂಬಾನೇ ಖುಷಿ ಕೊಡೋ ವಿಚಾರ. ಇದಿಷ್ಟು ಡೈರೆಕ್ಟರ್ ಬಗ್ಗೆ ಆಯಿತು. ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಅಂಜನೀಶ್ ಲೋಕೇಶ್ ಅವ್ರ ಬಗ್ಗೆ ನಾವು ಮತ್ತೆ ಬಿಡಿಸಿ ಹೇಳಬೇಕಾಗಿಲ್ಲ, ಯಾಕಂದರೆ ಅದನ್ನು ವಿಕ್ರಾಂತ್ ರೋಣ, ಕಾಂತಾರ ಇನ್ನು ಹಲವಾರು ಸಿನಿಮಾಗಳಲ್ಲಿ ನೋಡಿದ್ದೀವಿ. ಅದರಂತೆ ಈ ಒಂದು ಫಸ್ಟ್ ಲುಕ್ಕಲ್ಲೂ ಕೂಡ ಮ್ಯೂಸಿಕ್ಕು ಭರ್ಜರಿಯಾಗಿ ಬಂದಿದೆ. ಲಿಟ್ರಲಿ ದ ಮ್ಯೂಸಿಕ್ ಬೀಟ್ಸ್ ಈಸ್ ಎ ಗೂಸ್ ಬಂಪ್ಸ್. ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗಬೇಕಂದ್ರೆ ಒಂದು ಇಯರ್ಫೋನ್ ಹಾಕ್ಕೊಂಡು ಅಥವಾ ಹೆಡ್ಫೋನ್ ಹಾಕ್ಕೊಂಡು ಕಣ್ಣು ಮುಚ್ಕೊಂಡು ಒಂದ್ಸಲ ಆ ಮ್ಯೂಸಿಕನ್ನು ಕೇಳಿ, ನಿಮಗೂ ಕೂಡ ಆ ಗೂಸ್ ಬಂಪ್ಸ್ ಬರುತ್ತೆ. ಇವಾಗ ಆ ಒಂದು ಟೈಟಲ್ನತ್ತ ಹೋಗುವ. ಡೆವಿಲ್ ದಿ ಹೀರೋ. ಡೆವಿಲ್ ಅಂದರೆ ದೆವ್ವ, ಭೂತ, ಡಿಮೋನ್ ಅಂತ ಕೂಡ ಅರ್ಥ ಆಗುತ್ತೆ. ದಿ ಹೀರೋ ಇದರ ಅರ್ಥ ದೆವ್ವಗಳ ನಾಯಕ, ದೆವ್ವದ ನಾಯಕ ಅಂತ. ಇವಾಗ ಟೀಸರ್ ಒಳಗಡೆ ಹೋಗುವ. ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಪಾಪು ಇರುವುದು, ಫೋಟೋ ತೆಗೆಯಲು ಅದಕ್ಕೆ ಬಲು ಕೋಪ ಬರುವುದು, ಫೋಟೋ ತೆಗೆದ ಕೈಯ ಪಾಪು ಮುರಿದು ಬಿಡುವುದು. ಸರ್ಸು ಪಾಪು ಹೆಸರು ಕೇಳಲ್ವಾ? ಆ ಪಾಪು ಹೆಸರು ಡೆವಿಲ್. ದ ಡೆವಿಲ್ ಈಸ್ ಎ ಡಿ ಬಾಸ್ ದರ್ಶನ್. ಈ ಡೈಲಾಗ್ನ ಬೇಸ್ ವಾಯ್ಸಲ್ಲಿ ಕೇಳಿದ್ರೆ ಸಾಕು ಗುರು, ಮ್ಯೂಸಿಕ್ ಅಷ್ಟೇ ಗೂಸ್ ಬಂಪ್ಸ್ ಬರುತ್ತೆ. ಸಿನಿಮಾದ ಒನ್ ಲೈನ್ ಸ್ಟೋರಿಯನ್ನ ಇಲ್ಲಿ ಡಿ ಬಾಸ್ ದರ್ಶನ್ ರವರು ಹೇಳಿದ್ದಾರೆ. ಈ ಕಥೆನ ಡಿಕೋಡ್ ಮಾಡೋದಾದ್ರೆ ಸಿಂಪಲ್ ಆಗಿ ದರ್ಶನ್ ರವರು ಮೇ ಬಿ ಈ ಸಿನಿಮಾದಲ್ಲಿ ರೈಟ್ ಹ್ಯಾಂಡ್ ಆಗಿ ಒಬ್ಬರನ್ನ ಇಟ್ಕೊಂಡಿರ್ತಾರೆ. ಅವರು ಅವರಿಗೆ ಮೋಸ ಮಾಡಿರ್ತಾರೆ ಅಂತ ಅಂದ್ಕೊಳ್ತೀನಿ. ಮೋಸ ಮಾಡಿದ್ದಕ್ಕೆ ಡೆವಿಲ್ಗೆ ಕೋಪ ಬಂದು ಆ ವ್ಯಕ್ತಿನ ಸಾಯಿಸ್ತಾನೆ. ಹಾಗಾದರೆ ಸರ್ಸು ಯಾರು ಅಂತ ಕೇಳಿಬಿಡಿ. ಈ ಲೋಗೋನ ತುಂಬ ಜನ ಕಾಪಿ ಅಂತ ಹೇಳ್ತಾ ಇದ್ದಾರೆ. ಲಿಟ್ರಲಿ ಇದು ಕಾಪಿ ಅಲ್ಲ, ಕ್ರಿಯೇಟಿವಿಟಿ. ನೆಗೆಟಿವ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬರ್ತಡೆಗೆ ತುಂಬ ಅಪ್ಡೇಟ್ಸ್ಗಳು ಬರ್ತವೆ, ಸೆಲೆಬ್ರೇಟ್ ಮಾಡಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಅಪ್ಡೇಟ್ ಜೊತೆ ಸಿಗುವ. ಕಡೆಯದಾಗಿ ಒಂದು ರಿಕ್ವೆಸ್ಟು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಮಸ್ಕಾರ.